ಮಕ್ಳ ನೋಡಿ, ನೀವೆಲ್ಲ ಎಲ್ಲಿ ಬಂದಿರೋದೀಗ? ಸಂಗೀತ ವಾದ್ಯಗಳ ಬಗ್ಗೆ ತಿಳ್ಕೊಳಕ್ ಬಂದಿದ್ದೀರಲ್ವಾ? ಈಗ ನೋಡ್ರಿ, ಅವ್ರ ಮಾಸ್ಟರ್ಗೆಲ್ಲ ನಮಸ್ಕಾರ ಮಾಡ್ರಿ. ನಮಸ್ತೆ ಹೇಳ್ರಿ. ಹಾ ಹೇಳ್ರಿ ಜೋರಾಗೆ ನಮಸ್ತೆ ಹೇಳ್ರಿ. ಹಾ, ಈಗ ಅವರು ಒಂದೊಂದೇ ಇನ್ಸ್ಟ್ರೂಮೆಂಟ್ಸ್ ಅನ್ನ ತೋರಿಸ್ಬಿಟ್ಟು ಅವ್ ಹೆಸರು ಹೇಳ್ತಾರೆ, ನೋಡ್ಕೊಳ್ರಿ ಎಲ್ಲ. ಹಾಗೇನೆ ಅದ್ ಶಬ್ದ ಯಾವ ರೀತಿ ಬರುತ್ತೆ ಅನ್ನೋದನ್ನು ಕೂಡ ತೋರಿಸ್ತಾರೆ. ನೋಡ್ರಿ, ತೋರಿಸ್ರಿ. ಶಬ್ದ ನೋಡ್ರಿ, ಶಬ್ದ ಯಾವ ತರ ಬರುತ್ತೆ ಅನ್ನೋದು. ಇದು ತಾಳ. ಭಜನೆಗೆ ಬೇಕಾದ ಮುಖ್ಯ ವಸ್ತು ತಾಳ. ಗೊತ್ತೇನಪ್ಪ? ಅದೇನದು? ಇದೇನಿದು? ತಾಳ. ಹಾ ಹಾ, ಇದು ದಂಬಡಿ. ದಂಬಡಿ ಅಂತಾರೆ, ಗಂಜರ ಅಂತಾರೆ. ನಮ್ಮ ನಾಡು ಭಾಷೆ ದಂಬಡಿ. ದಾಂಬಡಿ. ಇಲ್ಲ, ಇದು ಢೋಲಕ್ಕು. ದೊಡ್ಡ ದೊಡ್ಡ ವಾದ್ಯ ಉಪಯೋಗಿಸ. ಶಬ್ದ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾವು ಏರ್ಸಿಲ್ಲ, ಸಾಕೈತೆ. ಇದು ಢೋಲಕ್ಕು. ಇದು ತಬಲ. ನೋಡ್ಕೊಳ್ರಿ, ಬಲ ತಬಲ. ಇದು ದೊಡ್ಡ ದೊಡ್ಡ ವಿದ್ವಾಂಸರು ಬಾರಿಸುವಂಥದ್ದು ತಬಲ. ಇದು ಡಗ್ಗ. ಡಗ್ಗ ದಕ್ಷಿಣಾದಿ ಡಗ್ಗ. ಇದು ಉತ್ತರಾದಿ ಡಗ್ಗ. ದೊಡ್ಡದು ನಾವು ಉಪಯೋಗಿಸ್ತೀವಿ, ಕೆಲವು ಟೈಮ್ ಮೂಲಿಗೆ ಇರ್ತೀವಿ. ಉತ್ತರಾದಿ. ಶಬ್ದ ಯಾವ ತರ ಬರುತ್ತೆ? ದಕ್ಷಿಣಾದಿ ಎಲ್ಲ ಇರಿಸಿದ್ವಿ. ಅಷ್ಟೇ ಅಪ್ಪ, ನಮ್ಮ ಹತ್ರ ಇನ್ಸ್ಟ್ರೂಮೆಂಟ್. ಈಗ ಇದೊಂದು ಇದೊಂದು ಸೌಂಡ್, ಅದನ್ನ ಸ್ವಲ್ಪ ತೋರಿಸು. ಪೆಟ್ಟಿಗೆ ದೊಡ್ಡ ಲೆಗ್ಗು ಪೆಟ್ಟಿಗೆ ಐತೆ. ಅದನ್ನು ತೋರಿಸೋದು ತೊಳಿಯಕ್ಕಾಗಲ್ಲ ಅಂತ ಇದ್ರಾಗ ಐತೆ. ದೊಡ್ಡ ಪೆಟ್ಟಿಗೆ ಐತೆ. ಇದಕ್ಕಿಂತ ಇದು ಮುಖ್ಯ. ಅದೇ ಮುಖ್ಯ. ಇದರಿಂದ ಇವೆಲ್ಲ ಬಂದಿರೋ. ಇದು ಇದು ಇದೊಂದರಿಂದ ಈ ಭಜನೆ ಸಂತತಿ ಒಟ್ಟು ತೊಂದಿಲ್ಲ. ಇವೆಲ್ಲ ಹುಟ್ಟಾಕಿದ್ದು ಫಸ್ಟ್ ಭಜನೆ ಹುಟ್ಟಿಸಿದ್ದು ಇವೆರಡು. ಇದಿರ್ಲಿಲ್ಲ, ಈಗ ಬಂದ್ರು. ಇದಿತ್ತು ಹಾರ್ಮೋನಿ ಬಾಕ್ಸ್, ಅದಿತ್ತು. ಆಮೇಲೆ ತಂತಿ ವಾದ್ಯ ಅದಿತ್ತು. ಇಷ್ಟು ಮಟ್ಟಿಗೆ ತಪ್ಪ ದೊಡ್ಡ ದೊಡ್ಡ ಕಲಾವಿದರಾಗ್ಲಿ ಚೆನ್ನಾಗಿ ಹೋಗಿ ವಾದ್ಯ ನೋಡಿದ್ರ ಎಲ್ಲ. ಇವಾಗ ಇವೆಲ್ಲ ಏನ್ ಹೇಳ್ರಿ? ಇವಕ್ಕೆಲ್ಲ ಏನಂತ ಕರೀತಾರೆ? ಸಂಗೀತ ವಾದ್ಯಗಳು. ಹೇಳ್ರಿ ಜೋರಾಗೆ. ಹಾ, ಈಗ ನೋಡ್ರಿ, ಅವರೆಲ್ಲ ಶಬ್ದ ಯಾವ ರೀತಿ ಬರುತ್ತೆ, ಇನ್ಸ್ಟ್ರೂಮೆಂಟ್ಸ್ ಗಳನ್ನೆಲ್ಲ ನಿಮಗೆ ತೋರಿಸಿ ಹೇಳಿದಾರಲ್ವಾ? ಧನ್ಯವಾದ ಹೇಳ್ರಿ ಅವರಿಗೆ. ಜೋರಾಗಿ ಹೇಳ್ರಿ.